ರಾಜ್ಯ ಸರ್ಕಾರ ಇಂಧನ ಇಲಾಖೆಯನ್ನು ಖಾಸಗೀಕರಣ ಮಾಡುತ್ತಿದೆ. ಇದನ್ನು ತಡೆಯಬೇಕೆಂದು ಚನ್ನರಾಯಪಟ್ಟಣದ ಸೆಸ್ ಸಿಬ್ಬಂದಿಗಳು ಕಾಂಗ್ರೆಸ್ ಮುಖಂಡ ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸೆಸ್ ಅಭಿಯಂತರರು, ಎಸ್ಒಗಳು, ಪವರ್ ಮ್ಯಾನ್ಗಳು, ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ ಮನವಿ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಇಂಧನ ಮಂತ್ರಿಯ ಜೊತೆ ಚರ್ಚಿಸಿ ಖಾಸಗೀಕರಣ ಮಾಡದಂತೆ ಮನವಿ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಕೆಪಿಟಿಸಿಎಲ್ ಯೂನಿಯನ್ ಸಂಘಕ್ಕೆ ಮಾಡಿರೋದು ಅವರೇನೆ 2003ರಲ್ಲಿ. ಮೂರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನೋ ಆಗಿದೆ ಸರ್. ಈಗ ಇವರು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೇರೆ ಕಂಪ್ನಿಯವರು ಪ್ರೈವೇಟೈಸೇಷನ್ ಅವನೇ ಅರ್ಜಿ ಹಾಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ಸ್ಗೆಲ್ಲ ಅವ್ರಿಗೆ ಇಲ್ಲಿವರೆಗೂ ಆಗಿಲ್ಲ ಸರ್. ಈಗ ಎಲ್ಲರೂ ಬೇಡ ಅಂತ ನೋಡಬೇಕು ಏನಾಗುತ್ತೆ. ಇದು ಅರ್ಜಿನ ರಿಜೆಕ್ಟ್ ಮಾಡಬೇಕು. ಈಗ KRC ರಿಜೆಕ್ಟ್ ಮಾಡಬೇಕು. ಕಮ್ಮಿಂದ ಒಂದು KRC ಎನರ್ಜಿ ಮಿನಿಸ್ಟ್ರಿಗೂ ಸೇಮ್ ಗೌರ್ಮೆಂಟ್ ಬರೋಂಥ ಕೆಲಸ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ ಪತ್ರ ಇದೆಯಲ್ಲ ಅದನ್ನ ಏನು ಮಾಡೋದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸರ್. 2003ರಲ್ಲಿ ಆಗೋಗಿದೆ. ಅದು ಕಂಟಿನ್ಯೂ ಮಾಡಿ ಇವರು ಯಾವಾಗ ಬೇಕಾದ್ರೆ ನಮ್ಮ ಸರ್ಕಾರ ವಾಪಸ್ ತಗೋಬೋದಾ? ತೊಗೊಳಕ್ಕೆ ಬರಲ್ಲ ಸರ್. ಮತ್ತು ವಾಟರ್ ರಿಜೆಕ್ಟ್ ಮಾಡಬೇಕಷ್ಟೇ. KRC ಸುಮ್ಮನೆ ಹಾಗೆ ಕಂಟಿನ್ಯೂ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಕ್ಯಾನ್ಸಲ್ ಮಾಡೋದು ಸರ್. ಅಮೆಂಡ್ಮೆಂಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಸರ್. ಅವ್ರು ಹಾಕಿರೋದನ್ನ ರಿಜೆಕ್ಟ್ ಮಾಡ್ಬೋದು. ನಾವೇ ಮಾಡ್ತೀವಿ. ಕರೆಂಟು ಮತ್ತು ಜೊತೆ ಎಲ್ಲ ಕ್ಯಾನ್ಸಲ್ ಆಯ್ತದೆ. ರೈತರಿಗೂ ಕೊಡ್ತಾ, ಈಗ ಒಬ್ಬ ಇಂಜಿನಿಯರ್ ಕೆಲಸ ಮಾಡುತ್ತಾ 3 ಜನದ್ದು ಕೆಲಸ ದುರಸ್ತಾಗಿದ್ದಾನೆ. ತುಂಬ ಕಂಡೀಷನ್ಸ್ ಪ್ರೈವೇಟ್ ಕಂಪ್ನಿ ಇದ್ದಂಗೆ BSNL ಮಾಡಿದ ಸರ್. ಇನ್ನೊಂದೆಲ್ಲ ದುಡ್ಡು ಕೊಡ್ತಾ ಗೌರ್ಮೆಂಟ್ ಸ್ಕೀಮ್ಸ್ ಏನಿರಲ್ಲ ಸರ್. ಗೌರ್ಮೆಂಟ್ ಸ್ಕೀಮ್ಸ್ ಬೋರ್ವೆಲ್ಲ ಉಚಿತದೆಲ್ಲ ಮೀಟ್ರ್ ಹಾಕ್ತಾರಂತೆಲ್ಲ. ಸೃಷ್ಟಿ ಆಗ್ತದೆ. ಮೀಟ್ರ್ ಹಾಕ್ತಾರೆ, ಕರೆನ್ಸಿ ಹಾಕೊಂಡು ಯೂಸ್ ಮಾಡ್ಬೇಕು. ಆಯ್ತು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಖಾಸಗೀಕರಣದ ಬಗ್ಗೆ ಎಲ್ಲ ಸರ್ಕಾರಿ ನೌಕರರು ಕೂಡ ಈಗ ನಮಗೂ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ಗಮನ ತಂದು ನಮ್ಮ ಕೈಲಾದ ಮಟ್ಟಿಗೆ ಇವ್ರಿಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಭಾವಿಸಿ ಇವರ ಪರವಾಗಿ ನಾವು ನಿಲ್ತೇವೆ. ಯಾಕೆಂದರೆ ನಾನು ಕೂಡ ಟ್ರೇಡ್ ಯೂನಿಯನ್ ಬಂದಿರೋದಕ್ಕೆ, ನಾನು ಕೂಡ HL ಎಂಪ್ಲಾಯ್ ಕಾರ್ಮಿಕರಂತ ಬಂದ್ರಿಂದ ಅವರ ನೋವು ನಲಿಗಳು ನಮಗೂ ಮಾಹಿತಿ ಇರ್ತದೆ. ಹಾಗಾಗಿ ಖಾಸಗೀಕರಣ ಒಳ್ಳೆಯದಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರ ಮಟ್ಟದಲ್ಲಿ ಏನಿದೆ ಈಗಾಗಲೇ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಮತ್ತು ಇಂಧನ ಸಚಿವರು ತಿಳಿಸಿ ನಮ್ಮ ಕರ್ನಾಟಕ ವಿದ್ಯುತ್ ಮಂಡಳಿ ಎಲ್ಲ ನೌಕರಿಗೂ ನ್ಯಾಯ ಒದಗಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಇವೆಲ್ಲ ಮತ್ತೆ ತೊಂದರೆ ಆಗ್ತಿರ್ತಲ್ಲ. ಅವ್ರ ಶಿಕ್ಷಣಲ್ಲ ಅವೆಲ್ಲ ಮುಂದೆ ಕಲಿತೀನಿ.